ಹಾಯ್ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಈ ಯುನಿಕ್ ಆಗಿರುವ ಒಂದು ಸ್ಟಿಚ್ನ ಹೇಳ್ಕೊಡ್ತಾ ಇದ್ದೀನಿ. ಈ ಸ್ಟಿಚ್ಗೆ ಫಿಶ್ ಬೋನ್ ಸ್ಟಿಚ್ ಅಂತ ಕರೀತಾರೆ. ಇದು ಫಿಶಲ್ಲಿ ಬೋನ್ ಯಾವ ರೀತಿ ಕಾಣಿಸುತ್ತಲ್ಲ ಆ ರೀತಿ ಇದು ಹಾಕಿದಾಗ ಕಾಣಿಸುತ್ತೆ. ಇದು ತುಂಬ ಈಸಿ ಆ್ಯಂಡ್ ಮೆಥಡಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ. ಹಾಗಾದರೆ ಲೇಟ್ ಮಾಡದೆ ಇದನ್ನು ಹೇಗೆ ಹಾಕೋದು ಅಂತ ತೋರಿಸ್ತೀನಿ ಬನ್ನಿ. ಮೊದಲಿಗೆ ಮೇಲಿಂದ ಸ್ವಲ್ಪ ಕೆಳಗಡೆ ನೀಡಲಿಂದ ಕೆಳಗಡೆಯಿಂದ ಥ್ರೆಡ್ನ ತಗೊಂಡು ಮತ್ತೆ ಮೇಲೆ ಹೋಗಿ ಈ ಥರ ಎಳ್ಕೋಬೇಕು. ಕೆಳಗಡೆ ಎಳ್ಕೊಂಡಾಗ ಅದು ಲಾಕ್ ಆಗುತ್ತೆ. ಮತ್ತು ಅದ್ರ ಪಕ್ಕನೇ ಒಂದು ಲಾಕ್ ಮಾಡಿಕೊಂಡು ನೀವು ಲೆಫ್ಟ್ ಆದರೂ ಹಾಕ್ಕೊಳ್ಳಿ, ರೈಟ್ ಆದರೂ ಹಾಕ್ಕೊಳ್ಳಿ. ನಾನು ಲೆಫ್ಟಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಲೆಫ್ಟಿಂದ ತೊಗೊಂಡು ಬಂದು ಎಳೆದು ಅಲ್ಲೇ ಒಂದು ಲಾಕ್ ಮಾಡಿ ಮತ್ತೆ ರೈಟಿಗೆ ತೊಗೊಂಡು ಹೋಗಬೇಕು. ರೈಟಲ್ಲಿ ಈ ಥರ ಲಾಕ್ ಮಾಡಿ ಮತ್ತೆ ಈ ಥರ ಎಳೆದಾಗ ಅದು ಅಲ್ಲಿ ಲಾಕ್ ಆಗುತ್ತೆ. ನೀವು ಮತ್ತೆ ಅಲ್ಲೇ ಒಂದು ಲಾಕ್ ಹಾಕ್ಕೊಂಡು ಮತ್ತೆ ಅದ್ರ ಪಕ್ಕ ಒಂದು ಚೈನ್ ಹಾಕ್ಕೋಬೇಕು. ಲೆಫ್ಟಿಂದ ರೈಟ್ ಬಂದ ಮೇಲೆ ಲಾಕ್ ಮಾಡಿ ಒಂದು ಚೈನ್ ಹಾಕಬೇಕು. ಈಗ ಚೈನ್ ಹಾಕ್ತಿರಲ್ಲ, ಮತ್ತೆ ಅಲ್ಲಿಂದ ಈ ಥ್ರೆಡ್ನ ಲೆಫ್ಟ್ ಸೈಡಿಗೆ ತಗೊಂಡು ಹೋಗಿ ಈ ರೀತಿ ಚುಚ್ಕೊಂಡು ಮತ್ತೆ ಈ ಥರ ಸೈಡಲ್ಲಿ ಎಳ್ಕೊಂಡ್ರೆ ಅದು ಲಾಕ್ ಆಗುತ್ತೆ. ಮತ್ತೆ ಒಂದು ಲಾಕ್ ಮಾಡಬೇಕು ಅಲ್ಲೇ ಪಕ್ಕದಲ್ಲಿ. ಮತ್ತೆ ಇದನ್ನ ರೈಟಿಗೆ ತಂದು ಈ ರೀತಿ ಥ್ರೆಡ್ನ ತಗೊಂಡು ಮತ್ತೆ ಎಳೆದು ಅದನ್ನು ಅಲ್ಲೇ ಒಂದು ಲಾಕ್ ಮಾಡಿ ಮತ್ತೆ ಅದ್ರ ಪಕ್ಕ ಒಂದು ಚೈನ್ ಹಾಕ್ಕೋಬೇಕು. ಇದೇ ರೀತಿ ಲೆಫ್ಟಿಗೆ ಹೋಗಿ ಎಳ್ಕೊಂಡು ಲಾಕ್ ಮಾಡಿ ಮತ್ತೆ ರೈಟಿಗೆ ಹೋಗಿ ದಾರಾನ ಈ ರೀತಿ ಎಳ್ಕೊಂಡು ಲಾಕ್ ಮಾಡಿ ಒಂದು ಚೈನ್ ಹಾಕ್ಕೋಬೇಕು. ನೀವು ಪ್ರತಿ ಸತಿ ಲೆಫ್ಟಿಂದ ರೈಟ್ ಬಂದ ಮೇಲೆ ಒಂದು ಲಾಕ್ ಮಾಡಿ ಚೈನ್ ಹಾಕ್ಕೊಂಡು ಮತ್ತೆ ಹಾಕ್ಕೋಬೇಕು. ಇದು ತುಂಬ ಸೂಪರಾಗಿ ಬರುತ್ತೆ ಈ ಚೈನ್ ಸ್ಟಿಚ್ಚು. ಇದನ್ನು ಈಸಿಯಾಗಿ ಹಾಗೆ ಬೇಗನೆ ಹಾಕ್ಕೋಬೋದು ಈ ಡಿಸೈನ್ನ. ಇದನ್ನು ಲೀಫ್ ಮೇಲೆ ಅಲ್ಲದೇನೂ ನೀವು ಬೇರೆ ಥರ ಸ್ಟೇಟ್ ವರ್ಕನ್ನು ಮಾಡ್ಕೋಬೋದು. ನಾನು ಅದನ್ನು ಸ್ಟೇಟಲ್ಲಿ ಹೇಗೆ ಮಾಡೋದು ಅಂತ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಈಗ ಲೀಫ್ ಫಿಲಪ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೀವು ಮನೆಯಲ್ಲಿ ಈ ಥರ ಡ್ರಾ ಮಾಡಿಕೊಂಡು ಲೀಫ್ದು ಈ ಥರ ಒಂದು ಸರಿ ಟ್ರೈ ಮಾಡಿ ನೋಡಿ. ಇದೇನು ಕಷ್ಟದಿಲ್ಲ. ಈ ರೀತಿ ಎಳ್ಕೋತೇವಲ್ಲ ಅದು ನೀಟಾಗಿ ಬಂದುಬಿಡುತ್ತೆ. ಇಲ್ಲಿ ಫುಲ್ಲು ಇದೇ ರೀತಿ ಮಧ್ಯದಿಂದ ಸ್ಟಾರ್ಟ್ ಮಾಡಿ ಲೆಫ್ಟಲ್ಲಿ ತಗೊಂಡು ಎಳ್ಕೊಂಡು ಒಂದು ಲಾಕ್ ಮಾಡಿ ರೈಟಿಗೆ ಹೋಗಿ ಮತ್ತೆ ದಾರ ತಗೊಂಡು ಎಳೆದು ಮಧ್ಯ ತಂದು ಲಾಕ್ ಮಾಡಿ ಒಂದು ಚೈನ್ ಹಾಕ್ಕೊಂಡ್ರೆ ಮುಗೀತು. ಅದೇ ರೀತಿ ಫುಲ್ಲು ಈ ಲೀಫ್ನ ಕವರ್ ಮಾಡ್ಕೊಂಡು ಹೋಗಬೇಕು. ಇದು ಫುಲ್ಲು ಕವರ್ ಆದಮೇಲೆ ನಾನು ಎಂಡ್ ಯಾವ ರೀತಿ ಹಾಕೋದು ಅಂತ ತೋರಿಸ್ತೀನಿ. ನಾವು ಸೈಡ್ ಹಾಕ್ಕೊಂಡು ಥ್ರೆಡ್ ತೊಗೊಂಡು ಎಳಿತೇವಲ್ಲ, ಆವಾಗ ಸ್ವಲ್ಪ ನೀಡಲ್ದಿಂದ ಅದು ದಾರ ಬಿಟ್ಕೊಂಡ್ರೂ ಈ ಥರ ಹೋಗಿಬಿಡುತ್ತೆ. ಅದಕ್ಕೆ ನಿಧಾನಕ್ಕೆ ಹಾಕ್ಕೊಳ್ಳಿ. ಯಾಕಂದರೆ ಸ್ವಲ್ಪ ನೀಡಲಿಂದ ಅದು ಹೊರಗೆ ಬಂದ್ರೂ ಫುಲ್ಲು ಬಿಚ್ಕೊಂಡು ಹೋಗಿಬಿಡುತ್ತೆ. ಯಾಕಂದರೆ ನಾವು ಸೈಡ್ ಲೆಫ್ಟು ರೈಟು ಲಾಕ್ ಮಾಡಿರಲ್ಲ, ಅದನ್ನು ದಾರನ ಎಳ್ಕೊಂಡಿರ್ತೇವಲ್ಲ, ಅದಕ್ಕೆ ಅದು ಬೇಗನೆ ಬಿಚ್ಕೊಂಡ್ಬಿಡುತ್ತೆ. ಈ ರೀತಿ ಎಂಡ್ ಆದಮೇಲೆ ನಾನು ಅಲ್ಲಿ ಒಂದು ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಆದಮೇಲೆ ಮತ್ತೆ ಒಂದು ಚೈನ್ ಹಾಕ್ಕೊಂಡು ಈಗ ಸೈಡಲ್ಲಿ ಚೈನ್ನ ಹಾಕ್ಕೋತಾ ಇದ್ದೀನಿ. ಇದು ಫಿನಿಶಿಂಗ್ ಬರಲಿ ಅಂತ. ನೀವು ಮುಂಚೆ ಚೈನ್ ಹಾಕ್ಕೊಂಡು ಈ ವರ್ಕ್ ಒಳಗಡೆ ಮಾಡ್ಕೋಬೋದು, ಇಲ್ಲ ವರ್ಕ್ ಆದಮೇಲೆ ಸ್ಟಿಚ್ ಹಾಕ್ಕೊಂಡಾದ್ಮೇಲೂ ಇಲ್ಲ ಚೈನ್ ಹಾಕ್ಕೋಬೋದು. ಚೈನ್ ಹಾಕೋ ಉದ್ದೇಶನೇ ಫಿನಿಶಿಂಗ್ ನೀಟಾಗಿರಲಿ ಅಂತಾನೆ ನಾನು ಒಂದು 2 ಲೇಯರು ಚೈನ್ ಹಾಕೋತಾ ಇದ್ದೀನಿ. ಈ ಸ್ಟಿಚ್ಚು ಹೆಸರು ಹೇಳಿದಂತೆ ಫಿಶ್ ಬೋನ್ ಸ್ಟಿಚ್ಚು. ಯಾವ ರೀತಿ ಹೆಸರು ಹೇಳ್ತೇವಲ್ಲ ಅದೇ ರೀತಿಯೇ ಈ ಸ್ಟಿಚ್ಚು ನೋಡೋಕ್ಕೂ ಅನಿಸುತ್ತೆ.
ಈ ಡಿಸೈನ್ನ ನೀವು ಈ ಥರ ಲೀಫ್ ದೊಡ್ಡದಾಗಿ ಒಂದು ಲೀಫ್ ಹಾಕ್ಕೊಂಡು ನೀವು ಸ್ಲೀವ್ಸು ಅಥವಾ ಬ್ಯಾಕ್ ಸೈಡು ನಿಮ್ಮ ಬ್ಯಾಕ್ ಸೈಡಲ್ಲಿ ಬ್ಲೌಸ್ ಮೇಲೆ ಈ ಥರ ದೊಡ್ಡದಾಗಿ ಒಂದು ಲೀಫ್ನ ಹಾಕ್ಕೊಂಡು ಒಂದೇ ಒಂದು ಸ್ಟಿಚ್ ಮಾಡಿಬಿಟ್ಟು ಈ ಥರ ಬೋನ್ ಸ್ಟಿಚ್ ಹಾಕ್ಕೊಂಡು ಅದ್ರ ಸುತ್ತಲೂ ನೀವು ಬೀಡ್ಸಿಂದ ಕವರ್ ಮಾಡಿದರೆ ಅದು ಇನ್ನೂ ಚೆನ್ನಾಗಿ ಬರುತ್ತೆ. ಸ್ಲೀವ್ಸ್ ಮೇಲಂತೂ ಒಂದೇ ಒಂದು ಪ್ಲೇನ್ ಬ್ಲೌಸ್ ಮೇಲೆ ಈ ಥರ ಸ್ಲೀವ್ಸ್ ಕೆಳಗೆ ಇರುತ್ತಲ್ಲ ಅಲ್ಲಿ ಈ ಥರ ಒಂದು ಲೀಫ್ನ ಡ್ರಾ ಮಾಡಿಕೊಂಡು ಈ ಥರ ಹಾಕ್ಕೊಂಡು ನೀವು ಇದನ್ನು ಸಿಲ್ಕ್ ಥ್ರೆಡ್ಡಿಂದನೂ ಹಾಕ್ಕೋಬೋದು, ಜರಿಯಿಂದನೂ ಹಾಕ್ಕೋಬೋದು, ಇಲ್ಲ ಬೇರೆ ಬೇರೆ ಕಲರು ಯೂಸ್ ಮಾಡ್ಕೋಬೋದು. ಬೇರೆ ಬೇರೆ ಕಲರ್ ಜರಿ ಬರುತ್ತಲ್ಲ ಅದನ್ನು ನೀವು ಯೂಸ್ ಮಾಡಿಕೊಂಡು ಹಾಕ್ಕೋಬೋದು. ಫುಲ್ಲು ಬೀಡ್ಸಿಂದನೂ ಮಧ್ಯೆ ಒಂದೊಂದು ಬೀಡ್ಸ್ ಆ್ಯಡ್ ಮಾಡ್ಕೊಂಡು ಹಾಕ್ಕೊಂಡ್ರೂ ಇನ್ನೂ ಚೆನ್ನಾಗಿ ಬರುತ್ತೆ. ನಾನು ಮತ್ತೆ ನೆಕ್ಸ್ಟ್ ಬರೋ ವಿಡಿಯೋದಲ್ಲೆಲ್ಲ ಈ ಎಲ್ಲ ಸ್ಟಿಚ್ಚನ್ನು ಬೇರೆ ಬೇರೆ ಯಾವ ರೀತಿ ಹಾಕೋದು ಅಂತ ನಿಮಗೆ ನಾನು ಹೇಳ್ಕೊಡ್ತೀನಿ. ನಾನು ಈ ರೀತಿ 2 ಲೇಯರು ಚೈನ್ ಹಾಕ್ಕೊಂಡಾದಮೇಲೆ ಇದನ್ನು ಕೊನೆಗೆ ಒಂದು ಎಂಡ್ ನಾಟ್ ಹಾಕ್ಕೊಂಡು ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಈ ಸ್ಟಿಚ್ಚು ಹೇಗೆ ಅನ್ನಿಸ್ತು ಅಂತ. ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಬೇರೆ ಒಂದು ಸ್ಟಿಚ್ಚನ್ನು ಹೇಳ್ಕೊಡ್ತಾ ಇದ್ದೀನಿ. ಅದನ್ನು ನೀವು ನಾನು ಪ್ರತಿ ವಿಡಿಯೋದಲ್ಲೂ ಬೇರೆ ಬೇರೆ ಸ್ಟಿಚ್ಚು ಮತ್ತು ಬೇರೆ ಬೇರೆ ವರ್ಕ್ನ ಹೇಳ್ಕೊಡ್ತೀನಿ. ಅದಕ್ಕೆ ನಾನು ಯಾವ ವಿಡಿಯೋನೂ ಸ್ಕಿಪ್ ಮಾಡಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಒತ್ತಿದರೆ ನಾನು ಹಾಕೋ ಹೊಸ ನೋಟಿಫಿಕೇಷನ್ ಎಲ್ಲ ನಿಮಗೆ ಬರುತ್ತೆ ಪ್ರತಿದಿನ. ಚೈನ್ ಸ್ಟಿಚ್ಚು ಮುಗಿದ ಮೇಲೆ ಅಲ್ಲೇ ಒಂದು ಲಾಕ್ ಮಾಡಿ ಎಂಡ್ ಮಾಡ್ತಾಯಿದ್ದೀನಿ. ಈ ಡಿಸೈನ್ ಹೇಗೆ ಅನ್ನಿಸ್ತು ನೋಡಿ, ಈ ಥರ ಬರುತ್ತೆ, ಫಿಶ್ ಬೋನ್ ಥರನೇ ಕಾಣಿಸುತ್ತೆ. ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.